ಫೈನಲಿ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲ್ಗಡೆ ಇದ್ದೀವಿ. ಇಲ್ಲಿ ಜಸ್ಟ್ ಸ್ನೋಫಾಲ್ ಒಂದೇ ಮಿಸ್ಸಿಂಗು. ಇನ್ನು ವೆದರ್ ಎಲ್ಲ ಮಾತ್ರ ಏನೋ ಕಾಶ್ಮೀರಿಗರು ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆ ಕಡೆಯಿಂದ ಬಸ್ ಬರೋದೊಂದು ವಿಡಿಯೋ ಮಾಡ್ಕೊಳ್ಳೋಣ. ಸಖತ್ತಾಗಿ ಬರುತ್ತೆ ಈ ಫಾಗಲ್ಲಿ ಬಸ್ ಬರ್ತಾ ಇದ್ದಾರೆ. ಗಾಯ್ಸ್, ಈಗ ನೀವು ನೋಡ್ತಾ ಇರೋದು ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿನ ಮೇನ್ ದೇವರು ಬಂದು ಶ್ರೀ ಗೋಪಾಲ ಸ್ವಾಮಿ, ಅಂದರೆ ಶ್ರೀ ಕೃಷ್ಣ ಪರಮಾತ್ಮ. ಗೋವುಗಳನ್ನು ಕಾಯುವ ಕೃಷ್ಣನ ದಿವ್ಯ 15-20 ವ್ಯೂಸು, ಅದಲ್ಲ ಒಂದು 6 ಲೈಕ್ಸು. ಹಂಗೆ ಮಾಡಿಸ್ಕೊಂಬಂದ್ಬಿಡ್ತೀನಿ ಒಂದು 2 ನಿಂಬೆಹಣ್ಣು. ಯಾರಿಗೆ ಬೇಕು ನಿಂಬೆಹಣ್ಣು? ಮುಂದೆ ಎಲ್ಲಾದರೂ ಹಾಡು ಹೇಳೋಕ್ಕೆ ಸಾಧ್ಯ ಆದರೆ ಹಾಡು ಹೇಳ್ಬಿಟ್ಟು ಹೋಗೋಣ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪೀಸ್ ಕನ್ನಡಿಗ ಪುನೀತ್ ಯೂಟ್ಯೂಬ್ ಚಾನಲ್. ಗೈಸ್, ನಾನಿವತ್ತು ವಿಡಿಯೋ ಮಾಡ್ತಾ ಇರೋದು ಮೈಸೂರಿಂದ. ಎಸ್, ನಾನಿವಾಗ ಇದ್ದೀನಿ ಮೈಸೂರು ಹತ್ರ. ನೀವು ನೋಡ್ತಾ ಇರ್ಬೋದು ನನ್ನ ಎದುರುಗಡೆ ಮೈಸೂರು ಪ್ಯಾಲೇಸ್ ಕಾಣಿಸ್ತಾ ಇದೆ. ಯಾಕೆ ಮೈಸೂರಿಂದ ವಿಡಿಯೋ ಮಾಡ್ತಾ ಇರೋದು ಅಂತ ಅಂದರೆ, ಒಂದು ಅಮೇಝಿಂಗ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಯಾವುದಪ್ಪ ಅದು ಅಮೇಝಿಂಗ್ ಜಾಗ ಅಂತ ಕೇಳಿದ್ರೆ, ಎಂಥ ಬಿಸಿಲೇ ಬರಲಿ, ಸಮ್ಮರ್ ಟೈಮಲ್ಲೂ ಕೂಡ ಅಲ್ಲಿನ ವೆದರ್ ಯಾವಾಗಲೂ ತುಂಬ ಕೂಲಾಗೇ ಇರುತ್ತೆ. ಯಾವುದದು ಜಾಗ ಅಂತ ಹೇಳೋದಾದರೆ, ನಮ್ಮ ಕರ್ನಾಟಕದ ಊಟಿ ಅಂತಲೇ ಹೇಳ್ಬೋದು ಅದನ್ನು ಆ್ಯಕ್ಚುಲಿ. ಸೊ ಯಾರಾದರೂ ಹೊಸದಾಗಿ ಚಾನಲನ್ನು ನೋಡ್ತಾ ಇದ್ರೆ ಇವಾಗಲೇ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ, ಯಾವುದದು ಜಾಗ ಅಂತ ಹೇಳಿದ್ರೆ, ವಾವ್, ಸಿ ನಮ್ಮ ಅರಮನೆ ಅಂದರೆ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆದು ಕೂಡ ಈ ಅರಮನೆ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಸೊ ಗೈಸ್, ಇವಾಗ ನಾನು ಹೋಗ್ತಾ ಇರೋಂತಹ ಜಾಗ, ಈ ಜಾಗನ ಹಿಂದೆ ಕಮಲಾಚಲ ಬೆಟ್ಟ ಅಂತಲೂ ಕರಿತಾ ಇದ್ರು, ಆ್ಯಂಡ್ ಗೋವರ್ಧನ ಗಿರಿ ಅಂತಲೂ ಕರಿತಾ ಇದ್ರು. ಯಾವುದು ಅಂತ ನಿಮಗೆ ಮೇ ಬಿ ಗೊತ್ತಾಗಿರಬಹುದು ಅಂತ ಅನ್ಕೋತೀನಿ. ಇನ್ ಜಸ್ಟ್ 67 ಕಿಲೋಮೀಟರ್ಸ್ ಇದೆ. ಇವಾಗ ಏನು ರೋಡ್ ಹೋಗ್ತಾ ಇದ್ದೀನಿ, ಇಲ್ಲೂ ಕೂಡ ಸಿಕ್ಕಾಬಟ್ಟೆ ತಣ್ಣಗಿದೆ, ಫುಲ್ ಚಳಿ ಆಗ್ತಾ ಇದೆ. ಈ ಚಳಿಗೆ ಹಾಡು ಹೇಳಬೇಕು ಅನ್ನಿಸ್ತಾ ಇದೆ. ಯಾವ ಹಾಡು ಅಂತ ಕೇಳಿಬಿಡಿ, ನೋಡೋಣ. ಮುಂದೆ ಎಲ್ಲಾದರೂ ಹಾಡು ಹೇಳೋಕ್ಕೆ ಸಾಧ್ಯ ಆದರೆ ಹಾಡು ಹೇಳ್ಬಿಟ್ಟು ಹೋಗೋಣ. ಇನ್ನೂ ನಿನ್ ಜೊತೆಯಲ್ಲಿ ಎಷ್ಟು ಊರಲ್ಲಿ ಹುಚ್ಚ ಒಯ್ಯೋದು ಬ್ಯಾಲೆನ್ಸ್ ಐತೆ ಹೇಳ್ಬಿಡಪ್ಪ. ಡಯಾಬಿಟಿಸ್ ಬಂದ ಕಣ್ಣು ಹಾದು ಇನ್ನು ಸೂಸು ಮಾಡಿಲ್ಲ ಅಂದ್ರೆ ಏನೇನು ಕಳ್ಕೊಂಡು ಹೇಳಕ್ ಬರಂಗಲ್ವಾ. ಹಬ್ಬ, ಅಂತೂ ಇಂತೂ ಒಂದು ಹಾಡು ಹೇಳಿದ್ದಾಯಿತು. ಬನ್ನಿ ಇವಾಗ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ. ದಕ್ಷಿಣ ಕಾಶಿ ನಂಜನಗೂಡಿಗೆ ಸುಸ್ವಾಗತ. ಗೈಸ್, ಇವಾಗ ನಾವು ನಂಜನಗೂಡಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಮಗೆ ಇನ್ನೂ 58 ಕಿಲೋಮೀಟರ್ ಇದೆ ನಾವು ಹೋಗಬೇಕಾಗಿರುವಂತಹ ಜಾಗಕ್ಕೆ. ಕೊಳ್ಳೇಗಾಲ, ಓಹೋ ಗುರು, ಕೊಳ್ಳೇಗಾಲದಲ್ಲಿ ಇದ್ದೀನಿ. ಯಾರಿಗಾದರೂ ಏನಾದರೂ ಆಗಬೇಕಂದ್ರೆ ಮೆಸೇಜ್ ಮಾಡಿ, ಆಯಿತಾ? ಹಂಗೆ ಮಾಡಿಸ್ಕೊಂಬಂದ್ಬಿಡ್ತೀನಿ ಒಂದು 2 ನಿಂಬೆಹಣ್ಣು. ಯಾರಿಗೆ ಬೇಕು ನಿಂಬೆಹಣ್ಣು? ಏನು ಸಕ್ಕತ್ತಾಗಿದೆ ಅಂದರೆ ವೆದರ್ ಮಾತ್ರ ಇಲ್ಲಿ. ಯಪ್ಪ, ಟೈಮ್ ಆಯ್ತು ಇವಾಗ 8:15. ಓಕೆ, ಏನು ತಣ್ಣ ಗಾಳಿ ಬೀಸ್ತದೆ ಗೊತ್ತಾ ಗುರು. ಅಂದ್ಕೊಂಡಿದ್ದ ಜಾಗಕ್ಕೆ ಹೋಗ್ತಾ ಇರಬೇಕು, ಸುತ್ತಾ ಇರಬೇಕು. ಏನು ಗೊತ್ತಾ, ಯಾವುದನ್ನು ಪ್ರೀ ಪ್ಲ್ಯಾನ್ ಮಾಡ್ಕೋಬಾರ್ದು. ನಾನು ಅಲ್ಲಿಗೆ ಹೋಗಬೇಕು, ನಾನು ಇಲ್ಲಿಗೆ ಹೋಗಬೇಕು ಅಂತ ಸಡನ್ ಪ್ಲ್ಯಾನ್ ಮಾಡ್ಕೋಬೇಕು. ಹೋಗ್ತಾ ಇರಬೇಕು, ದುಡಿಬೇಕು, ತಿನ್ಬೇಕು, ಸುತ್ತಬೇಕು, ಅಷ್ಟೇ ಜೀವನ. ಬೇರೆ ಇನ್ನೇನೈತೆ ಜೀವನದಲ್ಲಿ. ಸಾವು ಯಾವ ಟೈಮಲ್ಲಿ ಯಾವಾಗ ಬರುತ್ತೋ ಯಾರಿಗೆ ಗೊತ್ತೋ. ಇವತ್ತು ಖುಷಿಯಾಗಿ ರಾತ್ರಿ ಮಲಗಿದ್ದೀನಿ, ಬೆಳಗ್ಗೆ ಎದ್ದೇಳ್ತೀನೋ ಇಲ್ವೋ ಗ್ಯಾರಂಟಿ ಇಲ್ಲ. ಸೊ ಅಂದ್ಕೊಂಡಿದ್ದ ಜಾಗನ ಸುತ್ತಾ ಇರಬೇಕು. ಯಾವುದನ್ನ ಯಾವ್ಯಾವ ಏಜಲ್ಲಿ ಮಾಡಬೇಕೋ ಅದೇ ಏಜಲ್ಲಿ ಮಾಡಬೇಕು. ಹೆಂಗಾಗಿದ್ದಾಗಲೇ ಹೆಂಗೆ ಬೇಕೋ ಹಂಗಂಗೆ ಸುತ್ತಾಡ್ಕೊಂಡು ಆರಾಮಾಗಿರಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ದುಡಿಬೇಕು, ತಿನ್ನಬೇಕು, ಸುತ್ತಾಡಬೇಕು. ಒಂದು ಟೈಮಲ್ಲಿ ಒಂದು ಮಾತಿತ್ತು, ಮಕ್ಕಳಿಗೆ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಅಂತ. ಕರೆಕ್ಟಾ? ಬಟ್ ಅದು ಇವತ್ತಿನ ಇದಕ್ಕೆ ಸೂಟ್ ಆಗಲ್ಲ. ಮಕ್ಕಳಿಗೋಸ್ಕರ ಆಸ್ತಿ ಮಾಡಲೇಬೇಕು. ಆಸ್ತಿ ಮಾಡಲಿಲ್ಲ ಅಂದರೆ ಅದು ಬೇರೆ ಥರನೇ ಜೀವನ ಆಗಿಬಿಡುತ್ತೆ. ಎಕ್ಸಾಂಪಲ್, ಇವಾಗ ನನ್ನ ಜೀವನ
ನನ್ನ ಜೀವನನ ಹಿಂಗೆ ತಿರುಗಿ ನೋಡಿದ್ರೆ ಹಿಂದಕ್ಕೆ ಯಾರೂ ಇಲ್ಲ, ಪಕ್ಕದಲ್ಲಿ ನೋಡಿದ್ರು ಯಾರೂ ಇಲ್ಲ, ಈ ಕಡೆ ನೋಡಿದ್ರು ಯಾರೂ ಇಲ್ಲ, ಒಂಟಿ. ನಾ ಹೇಳಿಲ್ವಾ, ಎಲ್ಲಿ ತಿಂತೀವೋ ಎಲ್ಲಿ ಮಲಗ್ತೀವಿ ಯಾರು ಕೇಳ್ತಾನೆ ಇರಲಿಲ್ಲ. ನಿನಗೆ ನಾನು ಇದ್ದೀನಿ, ನಿನಗೇನು ಬೇಕೋ ಅದನ್ನು ಮಾಡು ಅಂತ ಹೇಳೋಕ್ಕಿರೋದು ಒಬ್ಬರೇ ನನ್ನ ಲೈಫಲ್ಲಿ. ಅವ್ರನ್ನ ಬಿಟ್ಟು ನನ್ನ ಜೀವನದಲ್ಲಿ ಬೇರೆ ಯಾರೂ ಇಲ್ಲ. ಪ್ರಪಂಚದಲ್ಲಿ ಹೆಂಗೆ ಅಂದರೆ ಕೆಲವ್ರಿಗೆ ತಂದೆ ತಾಯಿಗಳಿರಲ್ಲ, ಅವರು ನಿಜವಾದ ಅನಾಥರು, ಕರೆಕ್ಟಾ? ಇನ್ನೂ ಕೆಲವ್ರಿಗೆ ತಂದೆ ತಾಯಿಗಳು ಇರ್ತಾರೆ, ಅವರಿದ್ದರೂ ಅವ್ರ ಮಕ್ಕಳು ಅನಾಥವಾಗಿ ಬದುಕ್ತಾ ಇರ್ತಾರೆ. ಕೈಲಿ ಮಕ್ಕಳಿಗೆ ಆಸ್ತಿ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಅವ್ರಿಗೆ ಒಂದು ಬದುಕೋಕ್ಕೊಂದು ದಾರಿ ಅದನ್ನು ಮಾಡಲಿಲ್ಲ ಅಂದರೆ, ಒಬ್ಬ ತಂದೆ ಆದವನು 4 ಗೋಡೆ ಮಧ್ಯೆ ಮಾತ್ರ ತಂದೆ ಆದರೆ ಚೆನ್ನಾಗಿರಲ್ಲ. ಇಡೀ ಪ್ರಪಂಚಕ್ಕೆ ತೋರಿಸ್ಕೋಬೇಕು, ಇವನು ನನ್ನ ಮಗ ಬರೀ 4 ಗೋಡೆ ಮಧ್ಯೆ ಮಾತ್ರ ಅವನು ತಂದೆ ಆಗಿದ್ದಾನೆ ಅಂದರೆ ಅವನನ್ನು ಏನಂತ ಕರಿಬೇಕು? ಗಂಡಸು ಅಂತ ಪ್ರೂವ್ ಮಾಡೋಕೆ ಮಕ್ಕಳು ಮಾಡೋದೇ ಬೇಕಾ? ಹಾಂ, ಹಂಗಂತ ಅಂದ್ರೆ ಬೀದಿಲಿರೋ ಗಂಡು ನಾಯಿ ಈ ಥರ ಇರ್ತಾರಲ್ಲ ತಂದೆಗಳು, ಅದಕ್ಕಿಂತ ದೊಡ್ಡ ಗಂಡಸೇ ಅಲ್ವಾ? ನಾವು ಗಂಡಸು ಅಂತ ಪ್ರೂವ್ ಮಾಡ್ಕೊಳ್ಳೋಕ್ಕೆ ಬರೀ ಮಕ್ಕಳು ಮಾಡಿದ್ರೆ ಸಾಲದು, ಮಕ್ಕಳಿಗೋಸ್ಕರ ಬದುಕು ಕೂಡ ಮಾಡಬೇಕು. ಒಂದು ಬದುಕು ಕಟ್ಕೊಡ್ಬೇಕು, ಇಲ್ಲ ಬದುಕೋದಕ್ಕೆ ದಾರಿ ಮಾಡಿಕೊಡ್ಬೇಕು. ಅದು ಆಗಲಿಲ್ವಾ, ಒಂದೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು. ಏನೂ ಮಾಡೋಕ್ಕಾಗಿಲ್ಲ ಅಂದರೆ ನೀನು ತಂದೆ ಆಗಿದ್ದು ವೇಸ್ಟ್. ಏನಾಗ್ಬಿಟ್ಟಿದೆ ಅಂದರೆ, ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಬಂದು ಅದನ್ನು ಎಡಿಟ್ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ 15-20 ವ್ಯೂಸು, ಅದಲ್ಲಿ ಒಂದು 6 ಲೈಕ್ಸು. ಆ 6 ಜನ ಲೈಕ್ ಕೊಡ್ತಾ ಇರೋರು ಯಾರು ಅಂತ ನೋಡಿದ್ರೆ ಪರಿಚಯದವರು. ಯಾವತ್ತೋ ಒಂದಿನ ಬೆಳಕು ಬರ್ಬೋದು ಲೈಫಲ್ಲಿ, ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಿಲ್ಬಾರ್ದಲ್ವಾ? ನಮ್ಮ ಪ್ರಯತ್ನ ಅಂತೂ ಬೆಳಕು ಬರೋವರೆಗೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಬೆಳಕು ಬಂದ ಮೇಲೂ ಕೂಡ ಅದೇ ಪ್ರಯತ್ನ ಇರುತ್ತೆ. ಓಕೆ, ಅಪ್ಪು ಸರ್ ಒಂದು ಮಾತು ಹೇಳಿದರು, ನಮ್ ಬದುಕಲು ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಟ್ಸವ್ರು ನಾವಾಗಿರ್ಬೇಕು. ಪಟಾಕಿನೂ ನಂದೇ ಆಗಿರಬೇಕು, ಅದನ್ನು ಹಚ್ಚೋನು ನಾನೇ ಆಗಿರ್ಬೇಕು. ಬೇರೆಯವ್ರ ಪಟಾಕಿನ ಹಚ್ಚೋಕ್ಕೆ ನನಗಿಷ್ಟ ಇಲ್ಲ. ನಾನು ಕಷ್ಟಪಟ್ಟು ಸಂಪಾದಿಸಿರೋ ಪಟಾಕಿನೇ ನಾನು ಹೊಡಿಬೇಕು. ಪಟಾಕಿ ಅಂದಾಗ ನೆನಪಾಯ್ತು, ದೀಪಾವಳಿ ಹಬ್ಬಗಳಲ್ಲಿ ನಾನು ಒಂದಿನಕ್ಕೂ ಪಟಾಕಿನ ಹೊಡೆದವನೇ ಅಲ್ಲ, ಕೊಡಿಸ್ತಾ ಇರಲಿಲ್ಲ ಮನೆಯಲ್ಲಿ. ಕೊಡಿಸ್ದೇ ಇರೋದಕ್ಕೆ ಕಾರಣ ಬಂದು ದುಡ್ಡು. ಆ ಟೈಮಲ್ಲಿ ದುಡ್ಡು ಇರ್ತಾ, ಪಟಾಕಿ ಎಲ್ಲ ತೊಗೊಂಡು ಪಟಾಕಿನ ಹೊಡೆಯೋಷ್ಟೆಲ್ಲ ದುಡ್ಡು ಇರ್ತಾ ಇರಲಿಲ್ಲ. ಒಂದು 10 ರೂಪಾಯಿ ಕೊಟ್ಬಿಟ್ಟು ಗನ್ ತಗೋತಾ ಇದ್ದೆ ಮತ್ತು ರೀಲ್ ಪಟಾಕಿ ಬರೋದು. ಸೊ ಅದರಲ್ಲಿ ಖುಷಿ ಪಡ್ತಾ ಇದ್ದೆ. ಆ್ಯಂಡ್ ಈ ಯಾವಾಗೆಲ್ಲ ದೊಡ್ಡ ಮನೆಗಳಿರ್ತಿತ್ತು, ಅವರೆಲ್ಲ ದೊಡ್ಡ ಬಾಕ್ಸ್ಗಳಲ್ಲಿ ಪಟಾಕಿ ಹೊಡಿತಾಯಿದ್ರು. ಅದು ಯಾವುದೋ ಸರ ಪಟಾಕಿ, ಇನ್ನು ಯಾವ್ಯಾವ ಪಟಾಕಿಗಳು ಹೊಡಿತಾಯಿದ್ರು ಗುರು. ಓಕೆ, ನಾನು ಒಂದು ಕವರ್ ತೊಗೊಂಡೋಗ್ತಾಯಿದ್ದೆ, ಖಾಲಿ ಕವರ್. ಅವ್ರ ಪಟಾಕಿ ಹೊಡೆದಿರೋ ಜಾಗದಲ್ಲಿ ಯಾವ್ಯಾವ ಪಟಾಕಿಗಳು ಹೊಡೆದಿರಲ್ವೋ ಆ ಪಟಾಕಿಗಳನ್ನ ಎತ್ಕೊಂಬರ್ತಾಯಿದ್ದೆ. ಇದನ್ನು ಯಾಕೆ ಹೇಳಿದೆ ಅಂದರೆ, ಇವಾಗ ಪಟಾಕಿ ವಿಷಯ ಬಂತಲ್ವಾ, ಸೊ ಅದಕ್ಕೆ ಹೇಳಿದೆ. ಒಂದು ಕವರ್ ತೊಗೊಂಡೋಗಿ ಯಾವ್ಯಾವ ಪಟಾಕಿಗಳು ಸಿಡ್ದಿರಲ್ವೋ ಆ ಪಟಾಕಿಗಳನ್ನ ಕವರ್ ತುಂಬ್ಕೊಂಡು ಬಂದು ನಮ್ಮ ಮನೇಲಿ ಒಂದು ಗಂಧದ ಕಡ್ಡಿ ತೊಗೊಂಡು, ಚಿಕ್ಕದ ಗಂಧದ ಕಡ್ಡಿ, ಆ ಪಟಾಕಿಗಳನ್ನ ಹೊಡಿತಾ ಇದ್ದೆ. ಈ ಜಾಗಕ್ಕೆ ಬಂದಿರೋರಿಗೆ ಐ ಥಿಂಕ್ ಆಲ್ರೆಡಿ ಯಾವ ಜಾಗ ಅಂತ ಗೊತ್ತಾಗಿದೆ. ಇಲ್ಲಿಂದ 11 ಕಿಲೋಮೀಟರ್ಸ್ ಇದೆ. ಇಲ್ಲೇನಂದರೆ ಬೆಟ್ಟದ ಮೇಲ್ಗಡೆ ನಮ್ಮ ವೆಹಿಕಲ್ಸ್ಗಳಿಗೆ ಅಲೋ ಇಲ್ಲ, ಬಸ್ಗಳಿರುತ್ತೆ. ಬಸ್ಗಳ ಮುಖಾಂತರ ನಾವು ಬೆಟ್ಟದ ಮೇಲ್ಗಡೆ ಹೋಗ್ಬೋದು. ಅದು ಬಿಟ್ಟರೆ ಜೀಪ್ಗಳಿರುತ್ತೆ, ಜೀಪಲ್ಲಿ ಹೋಗ್ಬೋದು. ಸೊ ನಾನು ಇವಾಗ ಹೋಗ್ತಾ ಇರೋದು ಬಸ್ಸಲ್ಲಿ. ಅಲ್ಲಿಗೆ ಹೋಗಿ ಟಿಕೆಟ್ ಪ್ರೈಸ್ ಏನು ಬಸ್ದು ಎಲ್ಲ ಅದಾದ್ಮೇಲೆ ಹೇಳ್ತೀನಿ. ಸೊ ಈ ಬೋರ್ಡಲ್ಲಿ 10 ಕಿಲೋಮೀಟರ್ ತೋರಿಸ್ತಾ ಇದೆ. ಇನ್ನು ನಾವು ಹೋಗ್ತಾ ಇರೋದು ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟಕ್ಕೆ. ಇದಕ್ಕಿಂತ ಮುಂಚೆ ಏನು ಹೇಳಿದೆ, 2 ಹೆಸರುಗಳು. ಅದಿದ್ದು ಸುಮಾರು ವರ್ಷಗಳ ಹಿಂದೆ ಈ ಬೆಟ್ಟವನ್ನು ಹಾಗೆ ಕರಿತಾ ಇದ್ರು. ಈಗ ಈ ಬೆಟ್ಟನ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಫಸ್ಟ್ ಟೈಮ್ ಬರ್ತಾ ಇರೋದು ನಾನು ಇಲ್ಲಿಗೆ.
ಈಗ ನಾವು ನಮ್ಮ ಗಾಡಿನ ಇಲ್ಲಿ ಪಾರ್ಕ್ ಮಾಡಬೇಕು. ಇಲ್ಲಿಂದ ಮುಂದಕ್ಕೆ ನಮ್ಮ ಗಾಡಿ ಅಲೌ ಇರಲ್ಲ. ಸೊ ನಮ್ಮ ಗಾಡಿನ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡಿ ಇವಾಗ ನಾವು ಸೀದಾ ಬಸ್ ಹತ್ಕೊಂಡು ಮೇಲ್ಗಡೆಗೆ ಹೋಗಬೇಕು. ಸೀನೆಲ್ಲ ಆಲ್ರೆಡಿ ಗಾಡಿಗಳು ನಿಲ್ಲಿಸಿದ್ದಾರೆ ನೋಡಿ. ಫುಲ್ ಚಳಿ 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 ಚಳಿ. ಇವತ್ತು ನಾನು ಬಂದಿರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಇವತ್ತು ನನ್ನ ಗಾಡೀಲಿ ಯಾವುದೇ ಸ್ಯಾಡಲ್ ಬಾಕ್ಸ್ಗಳನ್ನ ಹಾಕಿಲ್ಲ, ಜಸ್ಟ್ ಟಾಪ್ ಬಾಕ್ಸ್ ಮಾತ್ರ ಹಾಕಿದ್ದೀನಿ. ಆ್ಯಂಡ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಎಲ್ಲೇ ಹೋದ್ರೂ ಇದು ನನ್ನ ಜೊತೆಯಲ್ಲಿರುತ್ತೆ ಅಂತ. ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿಕೊಂಡು ಇಲ್ಲಿಂದ ಹೋಗೋಣ. ಸದ್ಯಕ್ಕೆ ಇಡ್ಲಿ ತೊಗೊಂಡಿದ್ದೀನಿ. ಇಡ್ಲಿ ತಿಂದ್ಬಿಟ್ಟು ಬಿಸಿ ಬಿಸಿ ಇಡ್ಲಿ ತಿಂದು ಇಲ್ಲಿಂದ ಹೋಗೋಣ. ಫಸ್ಟ್ ಟೈಮ್ ಬಂದೆ, ನೋಡಿದ್ರೆ ಇಲ್ಲಿ ಕ್ಯಾಮ್ರಾ ಅಲೌ ಇಲ್ಲ. ವಿಡಿಯೋ ಮಾಡಿದ್ರೆ 1000 ರೂಪೀಸ್ ಫೈನ್ ಅಂತ ಹೇಳಿ ಬಸ್ ಆಲ್ರೆಡಿ ನಿಂತಿದೆ. ಇವಾಗ ಇಲ್ಲಿಂದ ನಾವು ಒಳಗಡೆ ಹೋಗಬೇಕು. ಬಸ್ ನಿಂತಿದೆ. ಟಿಕೆಟ್ 70 ರೂಪಾಯಿ, 2 ವೇ ಟಿಕೆಟ್. ಗೋಪುರದಲ್ಲಿ ವಿಡಿಯೋ ರೆಕಾರ್ಡ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ಅದಕ್ಕೆ ಅದನ್ನು ಎತ್ತಿಟ್ಬಿಟ್ಟು ಮೊಬೈಲಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹೋಗುವಾಗ ನಮಗೆ ಒಂದು ಒಳ್ಳೆ ವ್ಯೂ ಪಾಯಿಂಟ್ಗಳು ಸಿಗುತ್ತೆ, ಅಲ್ಲಿ ನಿಲ್ಲಿಸಲ್ಲ. ಬಟ್ ಇಲ್ಲಿ ನಾನು ರೆಕಾರ್ಡ್ ಮಾಡಿ ನಾನು ನಿಮಗೆ ಶಾರ್ಟ್ಸ್ಗಳನ್ನ ತೋರಿಸ್ತೀನಿ. ಫೈನಲಿ ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಮೇಲ್ಗಡೆ ಇದ್ದೀವಿ. ಫುಲ್ ನೀವು ಸುತ್ತ ನೋಡ್ತಿರ್ಬೋದು, ಇಲ್ಲಿ ಫುಲ್ಲು ಮಿಸ್ಟ್ ಇದೆ. 365 ದಿನವೂ ಕೂಡ ಇಲ್ಲಿ ವೆದರ್ ಹೀಗೆ ಇರುತ್ತೆ. ನೀವೆಂಥ ಬಿಸಿಲಲ್ಲೇ ಬಂದರೂ ಕೂಡ ಈ ಜಾಗದಲ್ಲಿ ಈ ವೆದರ್ ಹೀಗೆ ಇರುತ್ತೆ. ಸಖತ್ತಾಗಿದೆ. ವಾವ್, ಮಸ್ತಾಗಿದೆ. ನಮ್ಮ ಕರ್ನಾಟಕದ ಊಟಿ ಅಂದರೆ ಕಮ್ಮಿನಾ? ಸಖತ್ತಾಗಿರಲೇಬೇಕು. ನಾವು ಬಂದಿದ್ದು ಬಸ್ಸಲ್ಲಿ ನಿಂತಿದೆ ಆ್ಯಕ್ಚುಲಿ, ಬಟ್ ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಚಳಿ ಆಗ್ತದೆ. ಸೊ ಇಲ್ಲೇನು ತಂತಿಗಳು ನೋಡ್ತಾ ಇದ್ದೀರಲ್ವ, ಇಲ್ಲಿ ಇದು ಆ್ಯಕ್ಚುಲಿ ಬಂದು ಕರೆಂಟ್ ತಂತಿಗಳು. ಯಾಕೆ ಹಾಕಿದ್ದಾರೆ ಅಂದರೆ ಆನೆಗಳು ಅಟ್ಯಾಕ್ ಮಾಡುತ್ತೆ, ಆನೆಗಳು ಬರುತ್ತೆ ಅಂದ್ಬಿಟ್ಟು ಅದನ್ನೆಲ್ಲ ಹಾಕಿದ್ದಾರೆ ಅಷ್ಟೇ. ಬಟ್ ಸಖತ್ತಾಗಿದೆ, ತಣ್ಣ ಗಾಳಿ ಬೀಸ್ತಾ ಇದೆ. ವಾವ್, ನಾವೀಗ ಹೋಗ್ಬೇಕಾಗಿರೋದು ಆ್ಯಕ್ಚುಲಿ ಈ ಮೇಲ್ಗಡೆ ದೇವಸ್ಥಾನಕ್ಕೆ ಹೋಗಬೇಕು. ಹೋಗುವ. ನಿಮಗೆ ಬಸ್ ಕಾಣಿಸ್ತಾ ಇದೆಯಾ ಇವಾಗ? ಆ್ಯಕ್ಚುಲಿ ಅದೇ ಬಸ್ಸಲ್ಲಿ ನಾನು ಇವಾಗ ಬಂದಿದ್ದು. ಸೊ ಬಸ್ಸು ಜನಗಳನ್ನ ಮತ್ತೆ ಕರ್ಕೊಂಬರೋಕ್ಕೆ ಕೆಳಗಡೆ ಹೋಗ್ತಾ ಇದೆ. ಬೆಂಗಳೂರು ಟ್ರಾಫಿಕ್ ಬಿಸಿಯಲ್ಲಿ, ಕೆಲಸದ ಕಿರಿಕಿರಿಯಲ್ಲಿ, ಎಲ್ಲ ಕಡೆನೂ ಮೇಲಿಂದ ಕೆಳಗಡೆವರೆಗೂ ಫುಲ್ ಬಿಸಿ ಬಿಸಿ ಆಗಿರುತ್ತಲ್ವ. ಸೊ ಈ ಜಾಗಕ್ಕೆ ಬಂದರೆ ಮಾತ್ರ ಫುಲ್ ಮೇಲಿಂದ ಕೆಳಗಡೆವರೆಗೂ ತಣ್ಣಗಾಗೋದಂತೂ ಗ್ಯಾರಂಟಿ. ಸೊ ಅಷ್ಟು ಸಖತ್ತಾಗಿದೆ. ಸೊ ನೀವು ಕೂಡ ಈ ವೆದರ್ನ ಎಂಜಾಯ್ ಮಾಡಬೇಕು ಅಂದರೆ ಮಿಸ್ ಮಾಡದೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಬನ್ನಿ. ದುಡ್ಡು ಯಾರು ನಿಮ್ಮ ಅಪ್ಪ ಕೊಡ್ತಾನೆ ಅಂತ ಕೇಳಬೇಡಿ, ಬಿಕಾಸ್ ಆಲ್ರೆಡಿ ಹೇಳಿದ್ದೀನಿ ನಿಮಗೆ, ದುಡಿಬೇಕು, ತಿನ್ನಬೇಕು, ಸುತ್ತಬೇಕು ಅಂತ. ಸೊ ಹಾಗಾಗಿ ಈಗ ನಾವು ಅಲ್ಲಿ ಮೇಲ್ಗಡೆ ದೇವಸ್ಥಾನ ಕಾಣಿಸ್ತಿದೆ ಅಲ್ವ, ಸೊ ದೇವಸ್ಥಾನ ಹತ್ರ ಹೋಗಬೇಕು. ಹೋಗೋಣವೇ? ಆ್ಯಕ್ಚುಲಿ ನನ್ನ ಗೋಪ್ರೋ ಕ್ಯಾಮ್ರಾನ ಅಲ್ಲಿಟ್ಟು ರೆಕಾರ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಒಂದು ನಡ್ಕೊಂಬರೋ ಶಾರ್ಟ್ ಬೇಕಲ್ವಾ. ಫಕ್, ಬಿದ್ದೇ ಹೋಯ್ತು. ಸಿ, ಗಾಳಿಗೆ ಬಿದ್ದೋಗಿದೆ. ಗಾಯ್ಸ್, ಇವಾಗ ನಾವು ಮೇಲ್ಗಡೆ ಶ್ರೀ ಕೃಷ್ಣನ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಬರೀ ಔಟ್ಸೈಡ್ ಮಾತ್ರ. ಆ್ಯಕ್ಚುಲಿ ಏನಂದರೆ ಇಲ್ಲೆಲ್ಲ
ಕ್ಯಾಮ್ರಾ ಅಲೋ ಇಲ್ಲ, ಸೊ ಅದಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಬರೀ ಔಟ್ಸೈಡ್ ಮಾತ್ರ ವೀಡಿಯೋ ಮಾಡ್ತೀನಿ ಅಂತ. ಇಲ್ಲಿ ಏನು ಮಿಸ್ಸಿಂಗ್ ಅಂದರೆ ಇಲ್ಲಿ ಜಸ್ಟ್ ಸ್ನೋಫಾಲ್ ಒಂದೇ ಮಿಸ್ಸಿಂಗು. ಇನ್ನು ವೆದರೆಲ್ಲ ಮಾತ್ರ ಏನೋ ಕಾಶ್ಮೀರಿಗರು ಇಲ್ಲೇ ಇದೆ, ನಮ್ಮ ಕರ್ನಾಟಕದಲ್ಲೇ ಇದೆ ಕಾಶ್ಮೀರ, ಆ ಥರ ಇದೆ ವೆದರ್ ಇಲ್ಲಿ. ಸೊ ಇವಾಗ ನಾನು ಹೋಗಿ ದರ್ಶನ ಮಾಡ್ಕೊಂಬರ್ತೀನಿ. ಕ್ಯಾಮ್ರಾ ಅಲೋ ಇಲ್ಲ, ಒಳಗಡೆ ಹೋಗಿ ಶ್ರೀಕೃಷ್ಣನ ನೋಡಿಕೊಂಡು ಮತ್ತೆ ವಾಪಸ್ ಬಂದು ಹೊರಗಡೆ ಇಲ್ಲಿ ಸುತ್ತ ಒಂದು ರೌಂಡ್ ಹೋಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಬನ್ನಿ. ಗಾಯ್ಸ್, ಒಂದೊಳ್ಳೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಇವಾಗ ಹೊರಗಡೆ ಪ್ರದಕ್ಷಿಣೆ ಹಾಕಕ್ಕೆ ಬಂದಿದ್ದೀನಿ. ಪ್ರದಕ್ಷಿಣೆ ಹಾಕ್ಕೊಂಡು ಮತ್ತೆ ನಾವು ಬ್ಯಾಂಗ್ಳೂರು ಕಡೆಗೆ ಹೋಗೋಣ. ಈ ದೇವಸ್ಥಾನದ ಕತೆ ಹಿಸ್ಟ್ರಿ ತುಂಬ ಇದೆ. ನನಗೆ ಗೊತ್ತಿರೋ ಅಷ್ಟು ಚಿಕ್ಕದಾಗಿ ನಾನು ನಿಮಗೆ ಹೇಳ್ತೀನಿ. ಗಾಯ್ಸ್, ಈಗ ನೀವು ನೋಡ್ತಾ ಇರೋದು ಶ್ರೀ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನ. ಇಲ್ಲಿನ ಮೇನ್ ದೇವರು ಬಂದು ಶ್ರೀ ಗೋಪಾಲ ಸ್ವಾಮಿ, ಅಂದರೆ ಶ್ರೀ ಕೃಷ್ಣ ಪರಮಾತ್ಮ. ಗೋವುಗಳನ್ನು ಕಾಯುವ ಕೃಷ್ಣನ ದಿವ್ಯ ರೂಪವನ್ನು ಇಲ್ಲಿ ಪೂಜೆ ಮಾಡ್ತಾರೆ. ಈ ದೇವಸ್ಥಾನದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಕಥೆ ಏನಪ್ಪ ಅಂದರೆ, ಇವತ್ತು ನಾವು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ಕರೆಯೋ ಮುಂಚೆ ಈ ಬೆಟ್ಟನ ಕಮಲಾಚಲ ಅಥವಾ ದಕ್ಷಿಣ ಗೋವರ್ಧನಗಿರಿ ಅಂತ ಕರೀತಾ ಇದ್ರು. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ದ್ವಾಪರ ಯುಗದಲ್ಲಿ ಪಾರ್ವತಿ ದೇವಿಯ ಮದುವೆ ಇರುತ್ತೆ. ಎಲ್ಲ ದೇವರುಗಳು ಉತ್ತರ ಭಾರತಕ್ಕೆ ಹೋಗಿದ್ದಾಗ ಭೂಮಿಯ ಸಮತೋಲನ ತಪ್ಪುತ್ತೆ ಅನ್ನೋ ಆತಂಕ ಶುರುವಾಗುತ್ತೆ. ಆಗ ಬ್ರಹ್ಮದೇವರು ಮಹರ್ಷಿ ಅಗಸ್ತ್ಯರಿಗೆ, ನೀವು ದಕ್ಷಿಣ ಭಾರತಕ್ಕೆ ಹೋಗಿ ಭೂಮಿಯ ಸಮತೋಲನವನ್ನು ಕಾಪಾಡಿ ಅಂತ ಹೇಳ್ತಾರೆ. ಅಗಸ್ತ್ಯ ಮಹರ್ಷಿಗಳು ದಕ್ಷಿಣದ ಕಡೆಗೆ ಪ್ರಯಾಣ ಮಾಡಿ ವಿಂಧ್ಯ ಪರ್ವತದ ಅಹಂಕಾರವನ್ನು ಕಡಿಮೆ ಮಾಡಿ ನಂತರ ಸಹ್ಯಾದ್ರಿ ಪರ್ವತಕ್ಕೆ ಬಂದು ಶ್ರೀ ಕೃಷ್ಣನನ್ನು ತಪಸ್ಸಿನ ಮೂಲಕ ಆರಾಧಿಸಿದ್ರು. ಅಗಸ್ತ್ಯರ ಈ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಪ್ರತ್ಯಕ್ಷವಾಗಿ ಏನು ವರ ಬೇಕು ಅಂತ ಕೇಳಿದ್ರಂತೆ. ಆಗ ಅಗಸ್ತ್ಯ ಮಹರ್ಷಿಗಳು, ಸ್ವಾಮಿ, ನೀವು ನಿಮ್ಮ ಪತ್ನಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮಿಯ ಜೊತೆ ಈ ಬೆಟ್ಟದಲ್ಲೇ ಶಾಶ್ವತವಾಗಿರಬೇಕು ಅಂತ ಕೇಳ್ತಾರೆ. ಇಲ್ಲಿಗೆ ಬರೋ ಪ್ರತಿಯೊಬ್ಬ ಭಕ್ತನಿಗೂ ನಿಮ್ಮ ದರ್ಶನ ಸಿಗಬೇಕು ಅಂತ ಕೇಳ್ಕೋತಾರೆ. ಶ್ರೀಕೃಷ್ಣ ಕೂಡ ಅದಕ್ಕೆ ಒಪ್ಪಿದ್ರು. ಆದರೆ ಒಂದು ಕಂಡೀಷನ್ ಹಾಕಿದ್ರು, ಈ ಸ್ಥಳದಲ್ಲಿ ಸಪ್ತ ಋಷಿಗಳು ಪ್ರತಿದಿನ ನನ್ನನ್ನು ಪೂಜೆ ಮಾಡಬೇಕು, ಆಗ ಮಾತ್ರ ನಾನು ಇಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾರೆ. ನಂತರ ಅಗಸ್ತ್ಯ ಮಹರ್ಷಿಗಳು ಕಪ್ಪು ಕಲ್ಲಿಂದ, ಇವತ್ತು ಅಲ್ಲಿ ನಿಮ್ಗೆ ಆಲ್ರೆಡಿ ವಿಡಿಯೋ ತೋರಿಸ್ತೇವೆ, ಕಪ್ಪು ಕಲ್ಲಿಂದ ಶ್ರೀ ಗೋಪಾಲಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ರು. ರುಕ್ಮಿಣಿ ಮತ್ತು ಸತ್ಯಭಾಮಿಯ ವಿಗ್ರಹಗಳನ್ನು ಕೂಡ ನೀವಲ್ಲಿ ಕೆಳಗಡೆ ನೋಡ್ಬೋದು. ಇಂದಿಗೂ ಸಪ್ತ ಋಷಿಗಳು ಇಲ್ಲಿ ಬಂದು ಪೂಜೆ ಮಾಡ್ತಾರೆ ಅನ್ನೋ ನಂಬಿಕೆ ಎಲ್ರಿಗೂ ಇದೆ. ಇನ್ನು ಇತಿಹಾಸದ ಕಡೆ ನೋಡೋದಾದರೆ, ಈ ದೇವಸ್ಥಾನದ ಈಗಿರುವ ಕಲ್ಲಿನ ಕಟ್ಟಡ ಏನಿದೆ, ಸುಮಾರು 13ನೇ ಅಥವಾ 14ನೇ ಶತಮಾನದಲ್ಲಿ, ಅಂದರೆ ಸುಮಾರು 700 ವರ್ಷಗಳ ಹಿಂದೆ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿದೆ ಅಂತ ಹೇಳ್ತಾರೆ. ಆಮೇಲೆ ವಿಜಯನಗರದ ಅರಸರ ಕಾಲದಲ್ಲಿ ಈ ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಿದ್ರು ಮತ್ತು ಸಂರಕ್ಷಣೆ ಮಾಡಿದ್ರು ಅಂತ ಹೇಳ್ತಾರೆ. ಇನ್ನೊಂದು ವಿಶೇಷ ಏನಂದರೆ, ಈ ದೇವಸ್ಥಾನ ಸಮುದ್ರ ಮಟ್ಟದಿಂದ ಸುಮಾರು 4760 ಅಡಿ ಎತ್ತರದಲ್ಲಿದೆ. 365 ದಿನವೂ ಕೂಡ ಇಲ್ಲಿ ಮಂಜಿನಿಂದ ಈ ದೇವಸ್ಥಾನ ಕವರ್ ಆಗಿರುತ್ತೆ. ಸೊ ಈ ಜಾಗಕ್ಕೆ ಹಿಮವದ್ ಗೋಪಾಲ ಸ್ವಾಮಿ ಅನ್ನೋ ಹೆಸರು ಈ ಕಾರಣದಿಂದ ಬಂತು. ನಿಜ ಹೇಳಬೇಕಂದ್ರೆ, ಇಲ್ಲಿ ಬಂದು ದೇವ್ರ ದರ್ಶನ ಮಾಡಿಕೊಂಡು ಒಂದು ಅನುಭವ ಆದರೆ, ಮೋಡ್ಗಳ ಮಧ್ಯೆ ನಿಂತ್ಕೊಂಡು ದೇವಸ್ಥಾನ ನೋಡೋ ಅನುಭವ ಇನ್ನೂ ಬೇರೆ ಲೆವೆಲ್. ಅದಕ್ಕೆ ಪ್ರತಿ ವರ್ಷ ಸಾವಿರಾರು ಜನ ಬಂದು ಇಲ್ಲಿ ಒಳ್ಳೆ ಚಿಲ್ ಮಾಡಿಕೊಂಡು ಹೋಗ್ತಾರೆ. ಸೊ ನನಗೆ ಗೊತ್ತಿರೋಷ್ಟು ಕಥೆನ ಚಿಕ್ಕದಾಗಿ ನಾನು ನಿಮ್ಮ ಮುಂದೆ ಹೇಳಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊತೀನಿ. ಜನ ಎಂಥ ಜಾಗಕ್ಕೆ ಬಂದು ಫೋಟೋ ಶೂಟ್ ಮಾಡ್ಕೋತಾ ಇದ್ದಾರೆ ಅಂದರೆ, ಆಲ್ರೆಡಿ ಮದುವೆ ಆಗಿ ಒಂದು ಮಗು ಕೂಡ ಇದೆ. ನೀವು ನೋಡ್ತಾ ಇರ್ಬೋದು, ಅಂಕಲ್ ಆಂಟಿನೇ ಎತ್ಕೋತಾ ಇದ್ದಾರೆ. ಇಂಥವ್ರಿಗೆ ಏನು ಹೇಳಬೇಕು, ಇಂಥ ಐತಿಹಾಸಿಕ ಇರುವಂತಹ ಜಾಗಕ್ಕೆ ಬಂದು ಈ ಜಾಗದಲ್ಲಿ ಈ ಥರ ಮಾಡೋದೆಲ್ಲ ತಪ್ಪು. ದಯವಿಟ್ಟು ಯಾರು ಮಾಡಬೇಡಿ. ಜನ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಇದ್ದಾರೆ ಇವತ್ತು, ಪರವಾಗಿಲ್ಲ. ಒಂದೊಳ್ಳೆ ದರ್ಶನ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಬಿಕಾಸ್ ವೀಡಿಯೋದಲ್ಲಿ ಎಲ್ಲ ನೋಡಿದಾಗ ಸಿಕ್ಕಾಪಟ್ಟೆ ಜನ ಇರ್ತಾಯಿದ್ರು. ಬಟ್ ಇಲ್ಲಿ ಬಂದಾಗ ಜನ ಕಮ್ಮಿ ಇದ್ದರು. ಒಂದೊಳ್ಳೆ ದರ್ಶನ ಆಯಿತು. ಒಳಗಡೆ ಕೂತ್ಕೊಂಡು ಪುಟಾಣಿ ಕೃಷ್ಣನ ಕೈಯಲ್ಲಿ ಹಿಡ್ಕೊಂಡು ಸ್ವಲ್ಪ ಹೊತ್ತು ಅದನ್ನೇ ನೋಡ್ತಾ ಖುಷಿಯಾಗಿ ಚೆನ್ನಾಗಿತ್ತು. ಒಂಥರ ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಆಗಿದ್ದು ನನ್ನ ಲೈಫಲ್ಲಿ.
ಸಖತ್ತಾಗಿತ್ತು. ಪೀಸಾಗಿ ಖುಷಿಯಾಗಿ ಕುತ್ಕೊಂಡಿದ್ದೀನಿ. ಸಖತ್ತಾಗಿದೆ ಮಾತ್ರ ವೆದರು. 365 ದಿನವೂ ಕೂಡ ಇದೇ ಥರ ವೆದರ್ ಇರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಬ್ಯಾಕ್ ಸೈಡ್ ನೀವು ನೋಡ್ತಾ ಇದ್ದೀರಲ್ವ, ಸೊ ಈ ಜಾಗದಿಂದನೇ ಆನೆ ಬಂದಿದ್ದು ಲಾಸ್ಟ್ ಟೈಮ್ ಯಾವಾಗಲೂ ನಾನು ವಿಡಿಯೋದಲ್ಲಿ ನೋಡಿದಾಗ. ಬಟ್ ಈ ಸಲ ಬರಬಾರ್ದು ಅಂದ್ಬಿಟ್ಟು ಇದಕ್ಕೆಲ್ಲ ಕರೆಂಟ್ ಹಾಕ್ಬಿಟ್ಟಿದ್ದಾರೆ, ಕೇಬಲ್ ಹಾಕಿ. A few moments later. ಒಂದು ಒಳ್ಳೆ ದರ್ಶನ ಮುಗಿಸ್ಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆ ಕಡೆಯಿಂದ ಬಸ್ ಬರೋದೊಂದು ವಿಡಿಯೋ ಮಾಡ್ಕೊಳ್ಳೋಣ. ಸಖತ್ತಾಗಿ ಬರುತ್ತೆ. ಈ ಫಾಗಲ್ಲಿ ಬಸ್ ಬರ್ತಾ ಇದ್ದಾರೆ. ಆ್ಯಂಡ್ ಶೂಸ್ ಹಾಕ್ಕೊಂಡು ರೆಡಿ ಆಗೋಣ. ಅಲ್ಲಲ್ಲೇ ರೋಡಲ್ಲಿ ಕಾಣೋ ಆನೆ ಕಕ್ಕ, ಹಿಮ ಬೀಳ್ತಿರೋ ಜಾಗ ಅಮೇಝಿಂಗ್ ಆಗಿದೆ ಮಾತ್ರ. ಜಾಗ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮತ್ತೆ ಇನ್ನೊಂದ್ಸಲ ಬರೋಣ ಸಾಧ್ಯ ಆದರೆ ವಿತ್ ಫ್ಯಾಮಿಲಿ. ಎಕ್ಸ್ಪೀರಿಯನ್ಸ್ ಆಯಿತು ಇಲ್ಲಿ. ಎಷ್ಟು ಕ್ಲೀನಾಗಿ ನೀಟಾಗಿದೆ ಅಂದರೆ ಜಾಗ ಫುಲ್ ಸುತ್ತ ಹಸಿರು. ನಿಮಗಂತೂ ಜಾಗ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಬಸ್ ಬಂದ ತಕ್ಷಣ ಇಲ್ಲಿಂದ ಗಾಡಿ ಹತ್ರ ಹೋಗಬೇಕು. ಸೊ ಅಲ್ಲಿಂದ ನೆಕ್ಸ್ಟ್ ಇನ್ನಲ್ಗೆ ಬ್ಯಾಂಗ್ಳೂರು ಕಡೆಗೆ ನಮ್ಮ ಪಯಣ. ಸೊ ಬಸ್ಸಲ್ಲಿ ಕೆಳಗಡೆ ಹೋಗುವಾಗ ನಮಗೆ ಆನೆ ಫ್ಯಾಮಿಲಿ ಕಾಣಿಸ್ತು. ಸೊ ಎಲ್ಲ ಇಲ್ಲಿ ನಿಂತಿದ್ದಾರೆ ಫ್ಯಾಮಿಲಿ ನೋಡಿ. ಬಸ್ಸಲ್ಲಿ ಓಡಾಡಿ ತುಂಬ ವರ್ಷಗಳಾಗಿತ್ತು. ಗಾಡಿ ಹತ್ರ ಬಂದೆ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ಲವ್ ಯು ಆಲ್. ಸೈನಿಂಗ್ ಆಫ್ ಪೀಸ್ ಕನ್ನಡಿಗ. ಬಾಯ್ ಬಾಯ್.